ರಾಜಕೀಯದಲ್ಲಿ ಜಾತಿ ಗಣತಿ ಗುದ್ದಾಟ, ಲಿಂಗಾಯತ ಒಕ್ಕಲಿಗರಿಂದ ಭಾರಿ ಅಪಸ್ವರ. ಜಾತಿ ಗಣತಿ ಅನ್ನುವ ಬಿಸಿ ತುಪ್ಪ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಖಡ್ಗದ ಮೇಲಿನ ನಡಿಗೆಯಂತಾಗಿದೆ. ಮೊದಲಿನಿಂದಲೂ ವಿರೋಧ ಎದುರಿಸುತ್ತಲೇ ಬಂದಿದ್ದ ಗಣತಿ ಈಗ ಅಂತಿಮ ಚರಣ ತಲುಪಿದೆ. ಹಿಂದುಳಿದ ಆಯೋಗವು ನಡೆಸಿದ್ದ ಗಣತಿಗೆ ಆರಂಭದಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೂ ವರದಿ ಈಗ ಸರ್ಕಾರದ ಕೈ ಸೇರಿದೆ. ಇದರ ನಡುವೆ ಕಾಂಗ್ರೆಸ್ ಪಾಳಯದಲ್ಲೇ ಆಂತರಿಕ ಕುರುಕ್ಷೇತ್ರ ಶುರುವಾಗಿದೆ. ಗುರುವಾರ ಸ್ಫೋಟಿಸಲಿದೆಯಾ ಗಣತಿ ಜ್ವಾಲಾಮುಖಿ? ಲಿಂಗಾಯತರು ಒಕ್ಕಲಿಗರ ನಡೆಯೇ ಇನ್ನು ನಿಗೂಢ. ಹಾಗೆ ನೋಡಿದ್ರೆ ಖುದ್ದು ಕಾಂಗ್ರೆಸ್ನಲ್ಲಿಯೇ ಈ ಜಾತಿ ಗಣತಿ ವಿಚಾರ ಬೆಂಕಿ ಹೊತ್ತಿಸಿದೆ. ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯ ಈ ಗಣತಿ ಅವೈಜ್ಞಾನಿಕ ಅಂತ ವಾದಿಸುತ್ತಲೇ ಬಂದಿದೆ. ಅಷ್ಟೇ ಅಲ್ಲ, ಮತ್ತೊಮ್ಮೆ ಗಣತಿಗೆ ಪಟ್ಟು ಹಿಡಿದಿವೆ. ಇದರ ನಡುವೆ ಏಪ್ರಿಲ್ 17ರ ಗುರುವಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ವರದಿಯ ಅಂಕಿ ಅಂಶಗಳ ಬಗ್ಗೆ ಸಮಗ್ರ ಚರ್ಚೆಗೆ ತೀರ್ಮಾನಿಸಲಾಗಿದೆ. ಆದರೆ ಸಂಪುಟ ಸಭೆಯಲ್ಲಿ ಚರ್ಚೆಯೂ ಇಲ್ಲ, ಪ್ರಬಲ ಸಮುದಾಯಗಳ ಮುಖಂಡರಿಂದ ಬಹಿಷ್ಕಾರವೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ರಾಹುಲ್ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಚೆಕ್ ಮೇಟ್. ಪ್ರತ್ಯೇಕ ಸಮಿತಿ ರಚಿಸಿದ ವೀರಶೈವರು. ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಗಣತಿ ನಡೆಸಿದ ಕಾಂತರಾಜು ಆಯೋಗ ಸೂಕ್ತ ರೀತಿಯಲ್ಲಿ ಅಂಕಿ ಅಂಶ ಸಂಗ್ರಹಿಸಿಲ್ಲ, ಮನೆ ಮನೆಗೆ ತೆರಳಿ ಮಾಹಿತಿ ಕಲೆ ಹಾಕಿಲ್ಲ ಅನ್ನುವ ಆರೋಪ ವೀರಶೈವ ಮಹಾಸಭದ್ದಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಹೆಜ್ಜೆ ಮುಂದಿಟ್ಟಿರುವ ಮಹಾಸಭಾ ಇದೀಗ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಹೊಸದಾಗಿ ಸಮಿತಿಯನ್ನ ರಚಿಸಿ ವರದಿ ನೀಡಲು ಸೂಚಿಸಿದೆ. ಇದು ನಿಜಕ್ಕೂ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಎನ್ನಲಾಗ್ತಾ ಇದೆ. ಇತ್ತ ಒಕ್ಕಲಿಗರು ಕೂಡ ಗಣತಿ ವಿರುದ್ಧ ಕಣ್ಣು ಕೆಂಪಗಾಗಿಸಿದ್ದು, ಇಂದು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಮುದಾಯದ ಶಾಸಕರ ಸಭೆ ಕರೆಯಲಾಗಿದೆ. ಇದರ ನಡುವೆ ಸಂಪುಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಿರಂಗವಾಗಿಯೇ ಮತ್ತೊಮ್ಮೆ ಸರ್ವೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ವರದಿ ಬಿಡುಗಡೆ ನಿರ್ಧಾರ ರಾಹುಲ್ ಗಾಂಧಿಯದ್ದು ಅಂತ ಹೇಳುವ ಮೂಲಕ ಸಿಎಂ ಸೇಫ್ ಗೇಮ್ ಆಡಿದ್ದಾರೆ. ದೆಹಲಿ ವರಿಷ್ಠರ ಹೆಸರಲ್ಲಿ ಸಿದ್ದರಾಮಯ್ಯ ಎದುರಾಳಿಗಳಿಗೆ ಚೆಕ್ ಮೇಟ್ ಇಟ್ಟಿದ್ದಾರೆ. ಆದರೆ ಗುರುವಾರದ ಒಳಗೆ ಯಾವೆಲ್ಲ ಸಮುದಾಯಗಳ ಆಕ್ರೋಶ ಸ್ಫೋಟಿಸುತ್ತೆ ಅನ್ನೋದು ಈಗಿರುವ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್.